ರೇಡಿಯೋ ಕಾಲರಿಂಗು ಯಶಸ್ವಿಯಾಗಿದೆ. ಒಂದು ಹೆಣ್ಣಾನೆಗೆ ಬರ್ತಾ ಇದ್ದಾವೆ ನಮ್ಮ ಗಜಪಡೆಗಳು. ಮಾಡಿದ್ಕೆ ವಾಪಸ್ ಬರ್ತಾರೆ, ಅದು ಗೊತ್ತಾ? ಹ್ಞೂ, ಮತ್ತೆ ಎಲ್ಲಿ ನಮ್ಮ ಗಾಡಿ ಇವತ್ತು ಕಾರ್ಯಾಚರಣೆ ಆಗಿದ್ದು ರೇಡಿಯೋ ಕಲರ್ ಹಾಕಿದ್ದಾರೆ. ಹೌದು. ಸೊ ಹೇಗಿತ್ತು ಇವತ್ತು ಕಾರ್ಯಾಚರಣೆ ಅಂತ ಹೇಳಿದರೆ, ಈಗ ನಮ್ಮ ಭುವನೇಶ್ವರಿ ಏನು ಗುಂಪಿದೆ, ಭುವನೇಶ್ವರಿ ಅಂತ ಏನು ನಾವು ಕರಿತೀವಿ, ಆ ಆನೆನ ಒಂದು ರೇಡಿಯೋ ಕಲರ್ ಹಾಕಿ ಒಂದು 2.5-3 ವರ್ಷ ಹಿಂದೆ ಅದನ್ನು 3 ವರ್ಷಕ್ಕೊಂದ್ಸತಿ ಚೇಂಜ್ ಮಾಡ್ತಾರೆ. ಅದು ಈಗ 2026, ಅದು ಈಗ 2.5 ವರ್ಷ ಕಳೆದೋಯ್ತು. ಹಾಗಾಗಿ ಅದು ಕೆಟ್ಟೋಗಿರುತ್ತೋ ಇಲ್ಲ ಅದು ಬಿಚ್ಚೋಗಿರುತ್ತೋ ಅದು ವರ್ಕ್ ಮಾಡಲ್ಲ. ಹಾಗಾಗಿ ಮೆಸೇಜು ಏನು ಜನಗಳಿಗೆ, ರೈತರಿಗಾಗಿರ್ಬೋದು, ಏನು ಮೆಸೇಜ್ ಕೊಡ್ತಾರೆ ಆ ಸಿಗ್ನಲ್ ತೋರಿಸಲ್ಲ. ಹಾಗಾಗಿ ಇದೊಂದು ಕಾರ್ಯ ಇವತ್ತು ಸೆರೆ ಹಿಡಿಯೋ ಕಾರ್ಯಾಚರಣೆ ಬದಲಿಗೆ ಇವತ್ತು ರೇಡಿಯೋ ಕಾಲರ್ ಅಳವಡಿಕೆ ಮಾಡುವಂಥ ಕೆಲಸನ ಮೊದಲನೇ ದಿವಸವಾಗಿ ಇವತ್ತು ನಮ್ಮ ಸಾಕಾನೆಗಳ ಟೀಮು ಮತ್ತು ನಮ್ಮ ಹಾಸನ ಜಿಲ್ಲೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ನಿರ್ವಹಿಸಿದ್ದಾರೆ. ತುಂಬ ಚೆನ್ನಾಗಿ ಈ ಕೆಲಸನ ಆದಷ್ಟು ಬೇಗ ಮಾಡಿದ್ದಾರೆ. ಬೆಳಿಗ್ಗೆ ಸರಿಸುಮಾರು ಒಂದು 10:30-11 ಗಂಟೆಗೆ ಈ ಟ್ರ್ಯಾಕಿಂಗ್ಗೆ ಹೋಗ್ತಾರೆ. ಅದ್ರ ಮೇಲೆ ನಮ್ಮ ಸಾಕಾನೆ ಟೀಮ್ ಹೋಗುತ್ತೆ. ಅದರ ನಂತರ ನಮ್ಮ ಮಡಿಕೇರಿ ಡಿವಿಷನ್ನು ಮತ್ತು ಬಂಡೀಪುರ, ನಾಗರಹೊಳೆಯಿಂದ ಎಲ್ಲ ಕಡೆಯಿಂದ ಈಗ ಹೆಚ್ಚು ಕಡಿಮೆ ಒಂದು 300ರಿಂದ ಅಧಿಕ ಒಂದು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ. ಇದು ತುಂಬ ಚೆನ್ನಾಗಾಗಿದೆ. ಇವತ್ತಿನ ಒಂದು ಮೊದಲನೇ ದಿವಸ ಕಾರ್ಯಾಚರಣೆ ತುಂಬ ಒಂದು ಭುವನೇಶ್ವರಿ ಅಂತ ಹೇಳಿದರೆ ತುಂಬ ಒಂದು ಸ್ಟ್ರಾಂಗ್, ಆ ಒಂದು ಗುಂಪಲ್ಲಿ ಸ್ಟ್ರಾಂಗ್ ಅಂದರೆ ತುಂಬ ಅಗ್ರೆಸಿವ್ ಆನೆನೇ, ತುಂಬ ಒಂದು ಫೈಟ್ ಕೊಡುವಂಥ ಆನೆನೇ. ಆದರೆ ನಮ್ಮ ಸಾಕಾನೆಗಳು ಕೂಡ ತುಂಬ ಒಂದು ಬಲಿಷ್ಠವಾಗಿದೆ. ಹಾಗಾಗಿ ಈ ನಮ್ಮ ಡಾಕ್ಟರ್ ಆದಂತಹ ನಮ್ಮ ಆದರ್ಶ್ ಡಾಕ್ಟರ್ ಆಗಿರ್ಬೋದು, ವಸೀಂ ಡಾಕ್ಟರ್ ಆಗಿರ್ಬೋದು, ಮತ್ತು ಇನ್ನೊಬ್ಬರು ನಮ್ಮ ವಿನಾಯಕ ಡಾಕ್ಟ್ರು, ಅವರೆಲ್ಲ ಸೇರಿಕೊಂಡು ಒಂದು ಈ ಕಾರ್ಯನ ಆರಾಮಾಗಿ ಒಂದು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ತೀನಿ ಕಿರಣ್. ಇವತ್ತು ನಿಮ್ಮ ಸೈಡ್ ಸಿಕ್ಕಾಪಟ್ಟೆ ಮಳೆಯಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ. ಮಳೆಯಲ್ಲಿ ಕಾರ್ಯಾಚರಣೆ ಕಷ್ಟನ ಹೆಂಗೆ? ಹೌದು, ಮಳೆಯಲ್ಲಿ ಅಂತ ಹೇಳಿದರೆ ಡಾಟ್ ಹೊಡೆದಾಗ ಅರವಳಿಕೆ ನಿಲ್ಲಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಮಳೆ ತುಂಬ ಇರುತ್ತೆ, ನೀರು ಬಿದ್ದರೆ ಅರವಳಿಕೆ ನಿಲ್ಲಲ್ಲ ಅಂತ ಹೇಳಿಬಿಟ್ಟು. ಯಾಕಂದರೆ ಈ ಸಂದರ್ಭದಲ್ಲಿ ಇಂಥ ಮಳೆಯಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾರೆ ನಮ್ಮ ಅಧಿಕಾರಿಗಳು ಅಂದರೆ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತು ಸೆರೆ ಹಿಡಿಯೋ ಕಾರ್ಯಾಚರಣೆ ಒಂದಿದೆ. ಇಲ್ಲಿಂದ ಸ್ಥಳಾಂತರ ಮಾಡೋದಾಗಲಿ, ಅದನ್ನು ತಗೊಂಡೋಗಿ ಬೇರೆ ಕಡೆಗೆ ಕಾಡಿಗೆ ಬಿಡೋದಾಗಲಿ, ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದರೆ ಡಾಟ್ ಹೊಡಿಬೇಕು. ಒಂಟಿ ಸಲ್ಗಗಳು ಮತ್ತು ಈ ಟಸ್ಕರ್ಗಳಂತ ಹೇಳಿದರೆ ಫೈಟ್ ಕೊಡೋದು ತುಂಬ. ಎಷ್ಟೇ ಅರವಳಿಕೆ ಹೊಡೆದ್ರೂ ಕೂಡ ಅದು ಜ್ಞಾನ ತಪ್ಪಿದ್ರೂ ಕೂಡ ಮತ್ತೆ ಜ್ಞಾನ ಬಂದ ಮೇಲೆ ಅದನ್ನು ಅರವಳಿಕೆ ರಿವರ್ಸ್ ಏನು ಕೊಡ್ತಾರೆ, ಏನು ಡಾಟ್ ಕೊಡ್ತಾರೆ, ಆ ಸಂದರ್ಭದಲ್ಲಿ ನಮ್ಮ ಸಾಕಾನೆ ಜೊತೆಗೆ ಫೈಟ್ ಆಡೋದು ಮತ್ತು ಓಡಾಡೋದು, ಬಿಡಿಸ್ಕೊಳ್ಳೋಕ್ಕೆ, ಅದು ಈಗ ಕಟ್ ಹಾಕಿದರೆ ಕಾಲಿಗೆಲ್ಲ ಹಗ್ಗ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಬಿಡಿಸ್ಕೊಂಡು ಓಡೋಗೋಕ್ಕೆ ನೀವೆಲ್ಲ ನೋಡಿರ್ಬೋದು. ಏನು ಕರಡಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಕಾಲಿಗೆಲ್ಲ ಹಗ್ಗ ಹಾಕ್ತಾರೆ, ಆಮೇಲೆ ಫೈಟ್ ಮಾಡ್ತಾರೆ, ಇದು ಮಾಡ್ತಾರೆ, ಲೋಡ್ ಮಾಡಬೇಕೀಗ ಕ್ರೇನ್ ತೊಗೊಂಡು ಬರಬೇಕು. ಆ ಸಂದರ್ಭದಲ್ಲಿ ಒಡ್ಡಾಡುತ್ತೆ, ಬಿಡ್ಬಿಡಿ ನಾನು ಹೋಗ್ತೀನಿ, ಓಡೋಗ್ತೀನಿ, ಮತ್ತು ನಾನು ಎಂದಿನಂತೆ ನಾನು ಕಾಡಲ್ಲಿ ಇಲ್ಲಿ ತೋಟದಲ್ಲಿ ದಾಳಿ ಮಾಡಿಕೊಂಡು ಏನೋ ಮಾಡಿಕೊಂಡು ರಚ್ಚಿಗೆದ್ದು ಓಡಾಡ್ತಾ ಇರುತ್ತೆ ಅದು. ಹಾಗಾಗಿ ಅದು ಬಿಡಿಸ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಪಡ್ತಾ ಇರುತ್ತೆ. ಆದರೆ ಇವತ್ತು ನಮ್ಮ ಅಧಿಕಾರಿಗಳಾಗಿರ್ಬೋದು, ನಮ್ಮ ಸಾಕಾನೆ ಆಗಿರ್ಬೋದು, ಅದರ ಹಿಂದೆನೇ ಇದ್ದು ಅದನ್ನು ಕ್ರೇನ್ಗೆ ತೊಗೊಂಡೋಗಿ ಕ್ರೇನಲ್ಲಿ ಲೋಡು ಲಾರಿಗೆ ಮಾಡೋ ತನಕನೂ ಹಿಂದೆ ಇದ್ದು ಮತ್ತೆ ಅಲ್ಲಿ ಕಾಡಿಗೆ ತೊಗೊಂಡೋಗಿ ಸ್ಥಳಾಂತರ ಮಾಡೋ ತನಕನೂ ಆ ಒಂದು ಕಾರ್ಯನ ಒಂದು ತುಂಬ ಚೆನ್ನಾಗಿ ನಿರ್ವಹಿಸುತ್ತೆ. ಅದು ಮಾವುತರು ಹೇಳ್ದಂಗೆ ಆನೆಗಳು ನಡ್ಕೊಳ್ತಾ ಇರುತ್ತೆ. ಮತ್ತು ಅಧಿಕಾರಿಗಳು ಕೂಡ ಟೀಮ್ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಒಂದು ತುಂಬ ಕಷ್ಟ ಇದೆ, ರಿಸ್ಕು ಅಷ್ಟೇ ಇದೆ. ಹಾಗಾಗಿ ಯಾಕಂತ ಹೇಳಿದರೆ ಈ ಕೆಲಸ ಅಂತ ಹೇಳಿದರೆ ಒಂದು ಕಾಡಾನೆ ಹಿಂದೆ ಹೋಗಿ ಒಂದು ಗುಂಪಿರುತ್ತೆ, ಅದರಿಂದ ಬೇರ್ಪಡಿಸಿ ಆಮೇಲೆ ಈ ಒಂದು ಯಾವುದು ಹಿಡಿಬೇಕಂತ ಇರುತ್ತೋ ಆ ಆನೆನೇ ಹಿಡಿಬೇಕಾಗುತ್ತೆ. ಹಾಗಾಗಿ ಇದು ತುಂಬ ರಿಸ್ಕ್ ಕೆಲಸ. ಭುವನೇಶ್ವರಿ ಈಗ ನಮ್ಮ ಧನಂಜಯ ಆನೆ ಇದೆಯಲ್ಲ, ಅದರಷ್ಟೇ ಹೈಟು ಪರ್ಸ್ನಾಲಿಟಿ ಇದೆ ಅಂತ ನೀವು ನೋಡಿದಿರ? ಅದು
ಹೌದು, ಯಾಕಂದರೆ ಬೀಟಮ್ಮ 1 ಮತ್ತು ಭುವನೇಶ್ವರಿ ಒಂದೇ ಮಟ್ಟಗಿದೆ, ತುಂಬ ಹೈಬ್ರಿಡು. ಈ ಹೆಣ್ಣಾನೆಗಳಲ್ಲಿ ಒಂದು ಗಂಡಾನೆಗೆ ಸವಾಲು ಕೊಡುವಂತಹ ಒಂದು ಹೆಣ್ಣಾನೆ ಅಂತ ಹೇಳಿದರೆ ನಾವು ನೋಡ್ದಂಗೆ ತುಂಬ ಹೈಟು ಫಿಟ್ಟು. ಭುವನೇಶ್ವರಿ ಅಂತ ಹೇಳಿದರೆ ಬೆಟ್ಟ ಕಂಡಂಗೆ ಕಾಣುತ್ತೆ. ಈ ಬೀಟಮ್ಮ ಪ್ಲಸ್ ಭುವನೇಶ್ವರಿ ಎರಡೂ ಕೂಡ ಈ ಒಂದು ಗಂಡಾನೆಗೆ ಸವಾಲು ಮಾಡುವಂಥ ಒಂದು ಹೆಣ್ಣಾನೆಗಳಿದ್ದಾವೆ. ತುಂಬ ಬಲಿಷ್ಠವಾಗಿದೆ. ಅದು ನೋಡೋಕ್ಕೆ ಅದ್ರ ಹಿಂದ್ಗಡೆ 20-30 ಕಾಡಾನೆಗಳು, ಟಸ್ಕರ್ಗಳು ಎಲ್ಲ ಅದ್ರ ಹಿಂದೆ ಹೋಗೋದು. ಅದು ಮುಂದೆ ಹೋಗ್ತಾ ಇದ್ರೆ ಅದ್ರ ಹಿಂದೆ ಇಡೀ ಕಾಡಾನೆಗಳ ಗುಂಪು ಹೋಗುತ್ತೆ, ಮರಿ ಎಲ್ಲ ಹೋಗುತ್ತೆ. ಹಾಗಾಗಿ ಅದಕ್ಕೆ ಒಂದು ರೇಡಿಯೋ ಕಾಲರ್ ಅಳವಡಿಕೆ ಮಾಡೋದು. ಯಾಕಂತ ಹೇಳಿದರೆ ಅದ್ರ ಹಿಂದೆ ಎಲ್ಲ ಕಾಡಾನೆಗಳು ಇರುತ್ತೆ. ಆವಾಗ ಗೊತ್ತಾಗುತ್ತೆ ಎಲ್ಲಿದೆ ನಮ್ಮ ಕಾಡಾನೆಗಳು, ಯಾವ ತೋಟದಲ್ಲಿದೆ, ಎಲ್ಲಿಂದ ಎಲ್ಲಿಗೆ ರವಾನೆ ಆಗ್ತಾ ಇದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಈ ಒಂದು ಕೆಲಸನ ಇವತ್ತು ಅಧಿಕಾರಿಗಳು ಯಾವುದನ್ನು ಗುರುತುಪಡಿಸಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವತ್ತು ಭುವನೇಶ್ವರಿ, ಬೀಟಮ್ಮ ಮತ್ತು ಬೀಟಮ್ಮ 2 ಅಂತ ಇದೆ. ಅದ್ರ ಹಿಂದೆನೂ ಕೂಡ 10-15 ಆನೆಗಳು ಯಾವತ್ತೂ ಇರುತ್ತೆ. ಮತ್ತು ನಮ್ಮ ಭೀಮ ಬಂದರೂ ಕೂಡ ಎಲ್ಲ ಈ ಒಂದು ತಂಡದಲ್ಲಿ ಮೀಟ್ ಆಗ್ತಾ ಇರ್ತಾನೆ, ಎಲ್ಲ ಕಡೆ ಭೇಟಿ ಆಗ್ತಾ ಇರ್ತಾನೆ. ಈಗ ಭುವನೇಶ್ವರಿ ಒಂದು ಕಡೆ ಇದ್ದರೆ ಬೀಟಮ್ಮ ಒಂದು ಕಡೆ ಇರುತ್ತೆ, ಮತ್ತು ಬೀಟಮ್ಮ 2 ಒಂದು ಕಡೆ ಇರುತ್ತೆ. ಹಾರ್ಡ್ ಎಲಿಫೆಂಟ್ ಅಂತ ಹೇಳ್ತೀವಿ ನಾವು, ಅದೊಂದು ಒಂದು ಕಡೆ ಇರುತ್ತೆ. ಆ ರೀತಿ ಎಲ್ಲದಕ್ಕೂ ಒಂದೊಂದು ರೇಡಿಯೋ ಕಾಲರ್ ಅಳವಡಿಕೆ ಮಾಡಿದರೆ ಎಲ್ಲಿದೆ ಅಂತ ಬೇಗ ಗೊತ್ತಾಗುತ್ತೆ, ಜನಗಳಿಗೆ ಮಾಹಿತಿ ಕೊಡೋದು ಒಂದು ಸುಲಭವಾಗುತ್ತೆ ಅಂತ ಈ ಅಧಿಕಾರಿಗಳು ಈ ಕೆಲಸಕ್ಕೆ ಮುಂದಾಗ್ತಾರೆ. ಈಗ ಅದೇ 2023ರಲ್ಲಿ ಭುವನೇಶ್ವರಿ ಟೀಮ್ಗೆ ರೇಡಿಯೋ ಕಾಲರ್ ಹಾಕಿದ್ದು, ಈಗ ಮತ್ತೆ ಚೇಂಜ್ ಮಾಡಿದರೆ ನಿಮಗೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾ ಇರ್ತಾರಲ್ಲ ಈಗ? ಹೌದು, 2023 ಮತ್ತು 2019ರಲ್ಲಿ ಅಂತೇಳಿ ಹಂಗೆ ನೋಡಿ. ಈಗ ನೋಡಿ, ಎಲ್ಲ ಈ ಕಾರ್ಯಾಚರಣೆನ ಮುಗಿಸಿ ಇವಾಗ ನಮ್ಮ ಸಾಕಣೆಗಳು ಇಲ್ಲಿಗೆ ಬರ್ತಾ ಇದ್ದಾವೆ. ನೋಡ್ತಾ ಇರ್ಬೋದು ನೀವು. ಈಗ ಒಂದು ಕಾರ್ಯನ ಯಶಸ್ವಿ, ಇದೂ ಕೂಡ ಒಂದು ಸುಲಭ ಅಂತ ಏನಿಲ್ಲ. ನಮ್ಮ ಸಾಕಣೆಗಳಿಗೆ ಇದು ಬೇಗ ಮುಗಿಸ್ತು ಅಂತ ಹೇಳ್ಬಿಟ್ಟು ಇದು ಈಸಿಯಾಗಿ ಮಾಡ್ತು ಅಂತಲ್ಲ, ಅಷ್ಟೇ ರಿಸ್ಕ್ ಇದೆ. ಊಟ ತಿಂಡಿ ಇಲ್ದಲೆ ಆ ತೋಟದೊಳಗಡೆ ಹೋಗಿ ಆ ಕಾಡಾನೆ ಹಿಂದೆ ಹೋಗಿ ಅದನ್ನು ಒಂದು ರೇಡಿಯೋ ಕಾಲರ್ ಅಳವಡಿಕೆ ಆಗಿರ್ಬೋದು, ಸೆರೆ ಹಿಡಿಯೋದಾಗಿರ್ಬೋದು, ಊಟ ತಿಂಡಿ ಏನು ಹೊಟ್ಟೆಗೆ ಒಂದು ನೀರು ಕೂಡ ಅಲ್ಲಿ ಸಿಗಲ್ಲ. ತೋಟದಲ್ಲಿ ನೀರು ಕೂಡ ಖಾಲಿ ಆಗಿಬಿಡುತ್ತೆ ಕುಡಿದು. ಆ ರೀತಿ ಆ ಒಂದು ಕಷ್ಟದಲ್ಲೂ ಕೂಡ ಈ ಕಾರ್ಯನ ನಿರ್ವಹಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ಇಲಾಖೆಗೆ ನಾವು ಧನ್ಯವಾದನ ತಿಳಿಸ್ಬೇಕು. ವಿತ್ ನಮ್ಮ ಸಾಕಾನೆಗಳಿಗೂ ಕೂಡ ಧನ್ಯವಾದನ ಅರ್ಪಿಸ್ಬೇಕು. ನಮ್ಮ ನೋಡಿ, ಸಾಕಾನೆ ಬಂತು ಇವತ್ತಿನ ಒಂದು ಕಾರ್ಯನ ನಿರ್ವಹಿಸಿ ಇವಾಗ ಕ್ಯಾಂಪಿಗೆ ಬರ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ದೊಡ್ಡ ಕಾರ್ಯಾಚರಣೆ. ಅದು ನಿಮ್ಮ ಸ್ನೇಹಿತರದು ಕಾರು ಡ್ಯಾಮೇಜ್ ಆಗಿತ್ತಲ್ಲ? ಹೌದು, ದೋಲ್ಮನೆ ಎಸ್ಟೇಟ್. ದೋಲ್ಮನೆ ಎಸ್ಟೇಟು ನೋಡಿ, ಅಲ್ಲಿ ಒಂದು ದಾಳಿ ಮಾಡ್ತಿರುವಂಥ ಆನೆ KP ಕಲರ್ 2 ಅಂತ ಹೇಳ್ತಾರೆ. ಮತ್ತು ಪೆನ್ಸಿಲ್ ಕೋರೆನೂ ಅದೇ ರೀತಿ ಇದೆ. ಮತ್ತು ಅಗಸ್ತ್ಯ ಅಂತ ನಾವು ಹೆಸರಿಟ್ಟಿದ್ದೀವಿ ಈಗ ಹೊಸದಾಗಿ, ಅದು ಕೂಡ ಒಂಟಿ ಸಲ್ಗ ಇದೆ. ಅದು ತುಂಬ ರೋಷವೇಷವಾಗಿದೆ. ಹಾಗಾಗಿ ಈಗ ನೋಡಿ, ಇವತ್ತಿನ ಒಂದು ಕಾರ್ಯಾಚರಣೆ ಏನು ರೇಡಿಯೋ ಕಾಲರ್ ಅಳವಡಿಕೆ ಮಾಡೋದಿತ್ತು ನಮ್ಮ ಭುವನೇಶ್ವರಿ ಆನೆಗೆ, ಇವತ್ತು ನೋಡಿ ಎಷ್ಟು ರಿಸ್ಕ್ ತಗೊಂಡು ನಮ್ಮ ಸಾಕಣೆಗಳು ಆದಷ್ಟು ಬೇಗ ಆ ಕಾರ್ಯನ ನಿರ್ವಹಿಸ್ತು. ತುಂಬ ರಿಸ್ಕ್ ಇದೆ. ನಮ್ಮ ಅರಣ್ಯ ಇಲಾಖೆ ಆಗಿರ್ಬೋದು, ಮತ್ತು ಸಾಕಣೆಗಳಾಗಿರ್ಬೋದು, ಅದರ ಮಾವುತರುಗಳಾಗಿರ್ಬೋದು, ತುಂಬ ರಿಸ್ಕ್ ತಗೊಂಡು ಆ ಗುಂಪಿನಿಂದ ಬೇರ್ಪಡಿಸಿ ನಮ್ಮ ಭುವನೇಶ್ವರಿ ಏನು ಕಾಡಾನೆ ಇದೆ ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡೋದ್ರಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಮತ್ತು ಇನ್ನೂ ನಾಳೆ ಮೇನ್ ಇರೋದು ನಾಳೆ. ಯಾಕಂತ ಹೇಳಿದರೆ ಇದು ಟಸ್ಕರ್ ಇದೆ, ತುಂಬ ರೊಚ್ಚಿಗೆದ್ದಿರುವಂತಹ ಒಂದು ಒಂಟಿ ಸಲ್ಗ ಇದೆ. ಇದನ್ನು ಯಾವ ರೀತಿ ನಮ್ಮ ಸಾಕಾನೆಗಳು ನಿಭಾಯಿಸ್ತವೆ, ಮತ್ತು ಈಗ ಸಾಕಾನೆದು ಒಂದು ನಾವು ಪ್ರಶ್ನೆ ತಗೊಂಡ್ರೆ ನಮ್ಮ ಸಾಕಾನೆಗಳು ತುಂಬ ಬಲಿಷ್ಠವಾಗಿದ್ದಾವೆ. ಅದರ ಮಾವುತರು ಕೂಡ ಅದನ್ನು ತುಂಬ ಚೆನ್ನಾಗಿ ಅದನ್ನು ಹೇಳೋ ಮಾತುಗಳು ಕೇಳುವಂಥ ನಮ್ಮ ಆನೆಗಳು, ನಮ್ಮ ಅಜಯ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಧನಂಜಯ, ನಮ್ಮ ಪ್ರಶಾಂತ, ಮತ್ತು ಈಶ್ವರ, ಮತ್ತು ಲಕ್ಷ್ಮಣ, ಈ ಆನೆಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಿದ್ದಾವೆ. ಈ ಭಾಗವಹಿಸ್ತಿರುವಂಥ ನಮ್ಮ ಸಾಕಾನೆಗಳು ಕಾಡಾನೆ, ಈ ಒಂಟಿ ಸಲ್ಗ ವಿತ್ ನಮ್ಮ ಸಾಕಾನೆ ನಾಳೆ ಯಾವ ರೀತಿ ರೋಚಕವಾಗಿರುತ್ತೆ ಕಾರ್ಯಾಚರಣೆ ಅನ್ನೋದೇ ಒಂದು ನಮಗೆ ಒಂದು ಕುತೂಹಲ ಇದೆ. ಎಲ್ಲ ಜನಗಳಿಗೂ ಕುತೂಹಲ ಇದೆ. ಯಾಕಂತ ಹೇಳಿದರೆ ಒಂಟಿ ಸಲ್ಗ ಯಾವ ರೀತಿ ಬೆರೆಸ್ತಾ ಇದೆ, ಯಾವ ರೀತಿ ರೈತರ ಮೇಲೆ ಆಗಿರ್ಬೋದು, ಜನಗಳ ಮೇಲೆ, ನಮ್ಮ ವಾಹನಗಳ ಮೇಲೆ ಈ ರೀತಿ ದಾಳಿ ಮಾಡ್ತಿರುವಂಥದ್ದು ಇವತ್ತು ನಮ್ಮ ಅಭಿಮನ್ಯು ಥರನೇ ಇದನ್ನು ಕೂಡ ಈ ಸಾಕಾನೆಗಳು ಕೂಡ ಅದೇ ರೀತಿ ಕೆಲಸ ನಿಭಾಯಿಸ್ತಿರೋದು ನಮಗೆ ಒಂಥರ ಖುಷಿ ತಂದಿದೆ ಇವತ್ತು. ಯಾಕಂದರೆ ಯಾವತ್ತು ಅರ್ಧ ಗಂಟೆಲೆಲ್ಲ ರೇಡಿಯೋ ಕಾಲರ್ ಅಳವಡಿಕೆ ಮಾಡಾಕ್ಬಿಡೋದು, ಆದರೆ ಇವತ್ತಿನ ಮಟ್ಟಿಗೆ ಒಂದು 3 ಅವರ್ ತೊಗೊಂಡಿದ್ದಾರೆ. ಆದರೆ ಯಶಸ್ವಿಯಾಗಿ ಯಾವುದೇ ಒಂದು ತೊಂದರೆ ಇಲ್ದಲೆ, ಯಾವುದೇ ರೀತಿ ನಮ್ಮ ಆನೆಗಳಾಗಿರ್ಬೋದು, ಇಲಾಖೆಯವರಿಗಾಗಿರ್ಬೋದು, ಯಾವುದೇ ತೊಂದರೆ ಆಗದೆ ಇರೋ ರೀತಿ ಆರಾಮಾಗಿ ಮಳೆ ಇತ್ತು. ಮಳೆ ಇದ್ದ ಕಾರಣ ಇದು ಲೇಟ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ತುಂಬ ಮಳೆ ಇದೆ ನಮ್ಮ ಅರಹಳ್ಳಿ ಭಾಗ, ನಮ್ಮ ಬೇಲೂರು ತಾಲೂಕು ಅರಹಳ್ಳಿ ಭಾಗ, ಸಕಲೇಶ್ಪುರ ಭಾಗ ತುಂಬ ಮಳೆ ಇರೋ ಕಾರಣ ಏನಾಗಿದೆ ಈ ಕಾರ್ಯಾಚರಣೆ ಅದರಲ್ಲೂ ನಿಭಾಯಿಸಿದ್ದಾರೆ ಅಂತ ಹೇಳಿದರೆ ನಾವು ಇವತ್ತು ಹೊಗಳಿಕೆಗೆ ಒಂದು ನಮ್ಮ ಇಲಾಖೆ ಒಂದು ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬೋದು ಸರ್.
ಆಮೇಲೆ ಈ ಕ್ಯಾಂಪು ನಿಮ್ಗೆ ತುಂಬ ಇಷ್ಟ ಆಗಿರಬೇಕು ಅನ್ಸುತ್ತೆ. ಹೌದು ನೋಡಿ, ಇಲ್ಲಿ ಹೌದು ಇದು ನೋಡಿ ಬಿಕ್ಕೋಡಲ್ಲಿ ಎನಿ ಟೈಮ್ ನಮ್ಮ ಹಾಸನ ಜಿಲ್ಲೆ ಬಿಕ್ಕೋಡಲ್ಲಿ ಕ್ಯಾಂಪ್ ಹಾಕ್ತಾ ಇದ್ರು. ರಸ್ತೆ ಬದಿ ಇತ್ತು, ಮತ್ತು ಸ್ವಲ್ಪ ಜನಗಳು, ಈಗ ಅಭಿಮಾನಿಗಳು, ಆನೆ ಪ್ರೇಮಿಗಳು ಇರ್ತಾರೆ, ಮತ್ತು ಆನೆ ನೋಡೋಕ್ಕಂತ ತುಂಬ ಜನ, ಸಾವಿರಾರು ಜನ ಅಲ್ಲಿ ಒಂದು ಹೋಗ್ತಾರೆ. ಆದರೆ ಸಾಕಾನೆಗಳಿಗೊಂದು ಈಗ ಕಾರ್ಯಾಚರಣೆ ನಿಭಾಯಿಸ್ಕೊ ಬಂದಾಗ ಒಂಥರ ಸಿಟ್ಟಿರುತ್ತೆ ನಮ್ಮ ಸಾಕಾನೆಗಳಿಗೆ. ಆ ಸಿಟ್ಟಲ್ಲಿ ಏನು ಅನಾಹುತಗಳು ಆಗಬಾರ್ದು ಅನ್ನೋ ಒಂದು ಕಾರಣ. ಇನ್ನೊಂದು, ಕಾಡಾನೆಗಳು ಈಗ ನೋಡಿ ಪಕ್ಕದಲ್ಲೇ ಇದ್ದಾವೆ, ಅಕ್ಕಪಕ್ಕದಲ್ಲೇ ಕಾಡಾನೆಗಳ ಗುಂಪುಗಳು ಓಡಾಡ್ತಿರೋದ್ರಿಂದ ಸಾಕಾನೆ ಕ್ಯಾಂಪ್ ಸ್ವಲ್ಪ ದೂರ ಹಾಕಿದ್ದಾರೆ. ಇದು ಕೋಗಿಲ್ಮನೆ ನಮ್ಮ ಕೊತ್ನಳ್ಳಿ ಭಾಗ ಬರುತ್ತೆ, ಸ್ವಲ್ಪ ಅರಣ್ಯ ಪ್ರದೇಶ ಇದೆ, ಮತ್ತು ಬಯಲ್ಸೀಮೆ ಇದೆ. ಇದು ಇಲ್ಲಿ ಒಂದು ನೀರಿದೆ, ಎಲ್ಲ ಇದೆ, ಸಾಕಾನೆಗಳಿಗೆ ಇರೋಕ್ಕೂ ತುಂಬ ಒಳ್ಳೆಯ ಒಂದು ವಾತಾವರಣ ಅಂತಲೇ ಹೇಳ್ಬೋದು. ಜಗ್ಬೂರ್ನಳ್ಳಿ ಆ ಕಡೆ ಬರುತ್ತೆ. ಜಗ್ಬೂರ್ನಳ್ಳಿ ಬಿಕ್ಕೋಡಿಂದ ಮದ್ಗಟ್ಟ ಅನ್ನೋ ಒಂದು ಭಾಗ ಬರುತ್ತೆ. ಇದು ಬೇಲೂರಿಗೆ ಹತ್ತಿರ ಆಗುತ್ತೆ. ಇದು ಕೋಗಿಲ್ಮನೆ ಕೊತ್ನಳ್ಳಿ ಭಾಗ ಬರುತ್ತೆ. ಇದು ಕೊತ್ನಳ್ಳಿ ಅಂತ ಗ್ರಾಮ ಬರುತ್ತೆ ಇದು.